ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಹರ್ಷಿತ್ ಯುಕೆಯಿಂದ. ಸೊ ಇವತ್ತಿನ ಪ್ಲ್ಯಾನ್ಸ್ ಏನು ಅಂದರೆ, ಇವತ್ತು ಎದ್ದಿದ್ದೀವಿ ಬೇಗನೆ. ಒಂದು ಸ್ವಲ್ಪ ಬಾಲಾಜಿ ಟೆಂಪಲ್ಗೆ ಹೋಗೋಣ ಅಂತ. ನಾನು ಜೀವನು, ಕಿಶೋರ್ಗೆ ಕಾಲೇಜ್ ಯೂನಿವರ್ಸಿಟಿ ಇದೆ. ಆಮೇಲೆ ಇನ್ನೊಬ್ಬ ನನ್ನ ಫ್ರೆಂಡ್ ಬರ್ತೀನಿ ಅಂತಿದ್ದಾನೆ, ಇನ್ನೂ ಗ್ಯಾರಂಟಿ ಇಲ್ಲ. ನಾನು ಜೀವನು ಹೊರಟಿದ್ದೀವಿ ಬಾಲಾಜಿ ಟೆಂಪಲ್ಗೆ ಹೋಗಿ ಹಂಗೆ ನಿಮ್ಗೊಂದು ಸ್ವಲ್ಪ ಬರ್ಮಿಂಗಮ್ ಬಾಲಾಜಿ ಟೆಂಪಲ್ ಎಲ್ಲ ತೋರಿಸ್ಕೊಂಡು ನಾವು ದೇವ್ರ ಆಶೀರ್ವಾದ ತೊಗೊಂಡು ಬರೋಣ ಅಂತ. ಸೊ ಈಗ ರೆಡಿಯಾಗೋಗಿ ಹೋಗ್ತಾಯಿದ್ದೀನಿ ಗಾಯ್ಸ್. ಈಗ ಟೈಮ್ 9:30 ಆಗಿದೆ. ಸೊ ಇನ್ನು 1 ಅವರಲ್ಲಿ ಹೊರಡಬೇಕು ಗಾಯ್ಸ್. ಜೀವನ್ ಸ್ನಾನ ಮಾಡ್ತಾಯಿದ್ದಾನೆ. ಸೊ ಅವ್ನು ಬಂದ ತಕ್ಷಣ ಈಗ ಪಟ್ ಅಂತ ನಾವು ಹೋಗಿ ರೆಡಿಯಾಗಿ ಹೊರಡ್ತಾ ಇರೋದೆ ಗಾಯ್ಸ್. ಸೊ ಬನ್ನಿ, ನಿಮಗೆ ಇವತ್ತು ಬಾಲಾಜಿ ಟೆಂಪಲ್ ಬರ್ಮಿಂಗಮ್ದು ಹೆಂಗಿರುತ್ತೆ ಏನು ಎಲ್ಲ ತೋರಿಸ್ತೀನಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗಾಯ್ಸ್. ಇದೇನು ನನ್ನ ಫಸ್ಟ್ ಟೈಮ್ ಅಲ್ಲ, ಇದು ನಂದು ಒಂದು 4-5ನೇ ಸಲ ಹೋಗ್ತಾಯಿದ್ದೀನಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ, ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಗಾಯ್ಸ್. ಬನ್ನಿ ಗಾಯ್ಸ್, ಬೇಗ ಹೋಗಿ ರೆಡಿಯಾಗಿ ಮತ್ತೆ ಸಿಗ್ತೀನಿ ಗಾಯ್ಸ್. ಗಾಯ್ಸ್ ಬನ್ನಿ, ಫ್ರೆಶ್ ಅಪ್ ಆಗಾಯಿತು, ಸ್ನಾನ ಆಯಿತು, ಪೂಜೆ ಆಯಿತು. ಸೊ ಈಗ ತಿಂಡಿ ಇಲ್ಲ, ಮಾಡಿಲ್ಲ. ಸೀದಾ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪ್ರಸಾದ ಸಿಗುತ್ತೆ ಗಾಯ್ಸ್, ಅದನ್ನೇ ತಿನ್ಕೊಂಡು ಹಂಗೆ ನನಗೆ ದೇವಸ್ಥಾನ ಎಲ್ಲ ಒಂದು ಟೆಂಪಲ್ ರೌಂಡ್ ಮಾಡಿಕೊಂಡು ಹಂಗೆ ಯೂನಿ ಇದೆ. ಸೊ ಡೈರೆಕ್ಟ್ ಟೈಮ್ ಆಗೋದ್ರೆ ಡೈರೆಕ್ಟ್ ಯೂನಿವರ್ಸಿಟಿಗೆ ಹೋಗೋಣ, ಇಲ್ಲಾಂದರೆ ಮನೆಗೆ ಬಂದು ಯೂನಿವರ್ಸಿಟಿಗೆ ಹೋಗೋಣ. ಸೊ ಬನ್ನಿ, ಇವಾಗ ಯಾವ ಬಟ್ಟೆ ಹಾಕೋಣ ಅಂತ ಡಿಸೈಡ್ ಮಾಡೋಣ ಗಾಯ್ಸ್. ನಿಮ್ಮ ಪ್ರಕಾರ ಯಾವ ಕಲರ್ ನನಗೆ ಚೆನ್ನಾಗಿ ಕಾಣುತ್ತೆ ಕಮೆಂಟ್ ಮಾಡಿ ಗಾಯ್ಸ್. ಯಾವ ಕಲರ್ ಶರ್ಟ್ ಟಿ ಶರ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಬನ್ನಿ ಗಾಯ್ಸ್, ಹೋಗಿದ್ದು ಬರೋಣ ಬಾಲಾಜಿ ಟೆಂಪಲ್. ಹೋಗಿ ದರ್ಶನ ಮಾಡ್ಕೊಂಡು ಹಂಗೆ ಸೀದಾ ಯೂನಿವರ್ಸಿಟಿಗೆ ಹೋಗೋಣ ಟೈಮ್ ಆದರೆ. ಇಲ್ಲ ಅಂದರೆ ಮನೆಗೆ ಬಂದು ಹೋಗೋಣ. ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ ಗಾಯ್ಸ್. ಹೊರಟಿದ್ವಿ, ಮಳೆ ಹನಿ ಸ್ಟಾರ್ಟ್ ಆಯಿತು. ಸೊ ಈಗ ವಾಪಸ್ ಹೋಗ್ತಾ ಇದ್ದೀವಿ ಜಾಕೆಟ್ ತೊಗೊಳಕ್ಕೆ. ಬಿಸಿಲಿತ್ತು ಈಗ ಗಾಯ್ಸ್. ಸೊ ಹೆಂಗೆ ಅಂತ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಫುಲ್ ಬಿಸಿಲಿತ್ತು. ಇವಾಗ ನೋಡಿದ್ರೆ ಮಳೆ ಹನಿ ಆಗ್ತಾಯಿದೆ ನೋಡಿ. ಬಿಸಿಲಿದೆ, ನಿಮಗೂ ಲೈಟಾಗಿ ಗೊತ್ತಾಗ್ತಾಯಿದೆ, ಬಟ್ ಮಳೆ ಹನಿನೂ ಹಂಗೆ ಬರ್ತಾಯಿದೆ. ಸೊ ಬನ್ನಿ ಈಗ ಹೋಗಿ ವಾಪಸ್ ಜಾಕೆಟ್ ಹಾಕ್ಕೊಂಡು ಬರೋಣ ಗಾಯ್ಸ್. ವಾಪಸ್ ಜಾಕೆಟ್ ಹಾಕ್ಕೊಂಡು ಹೊರಟ್ವಿ. ಮಳೆ ಹನಿ ಬರ್ತಾಯಿದೆ, ಬಟ್ ಇಲ್ಲಿ ತುಂಬ ಬಿಸಿಲು ಬಂದುಬಿಟ್ರು ಜಾಕೆಟ್ ಅಂತೂ ಹಾಕೊಂಡು ಇರೋಕ್ಕಾಗಲ್ಲ ಗಾಯ್ಸ್. ಇರೋಕ್ಕಾಗತ್ತೇನೋ ನಿಮಗೆ? ಹಾಂ, ಫುಲ್ ಶೆಕೆ ಆಗುತ್ತೆ ಗಾಯ್ಸ್. ಟೆಂಪ್ರೇಚರ್ ಹತ್ತಿದ್ರೆ ಫುಲ್ ಶೆಕೆ ಆಗೋಗುತ್ತೆ. ಯಾವ ಥರ ಟೆಂಪ್ರೇಚರ್ ಅಡ್ಜಸ್ಟ್ ಆಗೋದು ಕಷ್ಟ ಇದೆ ಗಾಯ್ಸ್. ಜಾಕೆಟ್ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಬಿಸಿಲು ನೋಡಿ ಗಾಯ್ಸ್. ಅಮ್ಮ, ಮಳೆ ಹನಿ ಬರ್ತಿತ್ತು ಅಂತ ವಾಪಸ್ ಓಡೋದ್ವಿ ನಾವು. ಇವಾಗ ನೋಡಿ ಜಾಕೆಟ್ ಹಾಕೊಂಡು ಬರೋ ಅಷ್ಟರಲ್ಲಿ ಏನು ಬಿಸಿಲಿದೆ. ಅಯ್ಯಪ್ಪ, ಎಲ್ಲ ಫುಲ್ ಒದ್ದೆ ಇದೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ, ಇಲ್ಲೆಲ್ಲ ಫುಲ್ ಒದ್ದೆ ಇದೆ ಅಲ್ಲೆಲ್ಲ. ಬಟ್ ಆ ಕಡೆ ನೋಡಿ ಒಣಗಿ ಹೋಗಿದೆ ಆಲ್ರೆಡಿ. ಏನೋ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಗಾಯ್ಸ್, ಫುಲ್ ದೊಡ್ಡ ರೈಲ್ವೆ ಸ್ಟೇಷನ್. ಇಲ್ಲಿ ಇನ್ನೂ ಒಂದು 3 ವರ್ಷ ಬೇಕು. ಇದೇ ನಮ್ಮ ಅಪಾರ್ಟ್ಮೆಂಟ್ ನೋಡಿ. ನಮ್ಮ ಅಪಾರ್ಟ್ಮೆಂಟ್ 14 ಫ್ಲೋರ್ ಇದೆ ಗಾಯ್ಸ್ ನಮ್ಮ ಅಪಾರ್ಟ್ಮೆಂಟ್. ಚೆನ್ನಾಗಿದೆ. ಹಾಂ, ಬಂದಿದ್ದಾನೆ ಗಾಯ್ಸ್, ಬಂದಿದ್ದಾನೆ ನೋಡಿ. ಅಲ್ಲಿ ಇಳಿತಾನೆ ಈಗ, ರೆಡ್ ಬ್ಯಾಗ್ ಹಾಕೊಂಡು ಬರ್ತಾನೆ. ಅಲ್ಲಿ ನೋಡಿ ಬರ್ತಾ, ಎಷ್ಟು ಲೇಟ್ ಆಗಿದೆ ಅವನು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಟ್ಯಾಪ್ ಮಾಡಿ, ಇಲ್ಲಿ ಟ್ಯಾಪ್ ಮಾಡಿದ್ರೆ ಹಿಂಗೆ ಕಟ್ ಆಗುತ್ತೆ. ಡೈಲಿ ಪಾಸ್ ಅಂದ್ಬಿಟ್ಟು. Daily pass is on your mobile now, okay? Okay, sure. Okay, thank you. ನೋಡಿ ಮೇಲೆ ಹೋಗ್ತಾ ಇದ್ದೀವಿ.
ಹಾಂ ಗಾಯ್ಸ್ ಇಲ್ಲಿಂದ 40 ಮಿನಿಟ್ಸ್ ಬೇಕು ಹೋಗೋಕ್ಕೆ. ಇವನಿಂದನೇ ಗೈಸ್ ಲೇಟ್ ಆಗಿದೆ. ಅವನ ಕನ್ನಡ ಬರಲ್ಲ ಬಿಡಿ, ಫುಲ್ ಲೇಟ್ ಮಾಡಿಬಿಟ್ಟ ಬರೋದು. ಇದಾದಮೇಲೆ ಯೂನಿ ಬೇರೆ ಇದೆ ಗಾಯ್ಸ್, ಯೂನಿವರ್ಸಿಟಿ ಬೇರೆ ಹೋಗಬೇಕು. ಆ ಥರ ಅರ್ಜೆಂಟಲ್ಲಿ ಹೋಗಿ ಬೇಗ ಬರಬೇಕು ಗಾಯ್ಸ್ ಇವತ್ತು. ಗಾಯ್ಸ್ ನೋಡಿ ಇಲ್ಲಿರೋರೆಲ್ಲ ಬ್ಲಾಗರೇ. ಇಲ್ಲಿ ನೋಡಿ ಹೆಂಗೆ ಬರುತ್ತೆ, ಅಲ್ಲಿ ನೋಡಿ ಹೆಂಗೆ ಬರುತ್ತೆ. ಇವನು ಬ್ಲಾಗರ್ ಗಾಯ್ಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಂ ಓಯ್ ಸುಜಲ್ ಅಂತ ಗಾಯ್ಸ್ ಅಂತ ನೋಡಿ. ಇಲ್ಲಿ ಕ್ಯಾಮ್ ತೊಗೊಂಡಿದ್ದಾನೆ. ನಾವು ಒಂದು ತಗೊಳ್ಳೋಣ ಗಾಯ್ಸ್, ಮುಂದೆ ಬರ್ತಾ ಈ ಥರ ಎಲ್ಲ ನಮ್ದೊಂದು ಸ್ವಲ್ಪ ಫೇಮಸ್ ಆಗಲಿ ತಗೊಳ್ಳೋಣ ಈ ಥರ ಎಲ್ಲ. ಗಾಯ್ಸ್ ನೋಡಿ ಸ್ನೋ ಬರ್ತಾ ಇದೆ, ಮಳೆ ಸ್ನೋ ಬೇರೆ ಬರ್ತಾ ಇದೆ ಗಾಯ್ಸ್. ನೋಡಿ ಕ್ರೇಜಿ ಇದೆ ಗಾಯ್ಸ್. ಇವಾಗ ಇನ್ನೂ ಬಂದಿಲ್ಲ, ಈಚೆ ಹೋಗ್ತೀವಿ. ಈಚೆ ಹೋಗಿ ಬನ್ನಿ, ಈಚೆ ಹೋಗಿ ನಿಮಗೆ ತೋರಿಸ್ತೀನಿ. ಇನ್ನೂ ನಮ್ಮ ಶಾಪ್ ಬಂದಿಲ್ಲ, ಏನೇನು ಬರ್ತಾ ಇದೆ ಬಂದು ತೋರಿಸ್ತೀನಿ. ನೋಡಿ ಗಾಯ್ಸ್ ಸ್ನೋ ಬರ್ತಾಯಿತ್ತು ಆಗಲೇ. ಸ್ನೋ ಕ್ಲಿಯರ್ ಆಗಿ ಮಳೆನೂ ನಿಂತು ಬಿಸಿಲು ಬರ್ತಾಯಿದೆ. ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಗಾಯ್ಸ್. ಫೈನಲಿ ಬಂತು, ಇಳಿತಾ ಇದ್ದೀವಿ ಈಗ. ನೋಡಿ ಇಳಿ ಗಾಯ್ಸ್ ಬಂತು ಈಗ. ಥ್ಯಾಂಕ್ ಯು. ಇಲ್ಲೆಲ್ಲ ಸ್ನೋ ಹೆಂಗೆ ಬಿದ್ದಿದೆ. ಇಲ್ಲೇ ಇದೆ ನೋಡಿ ಗಾಯ್ಸ್ ಬಾಲಾಜಿ ಟೆಂಪಲ್. ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗಿದೆ ಗೈಸ್. ನೋಡಿ ಅಣ್ಣಂದು ಕ್ಯಾಮ್ರಾ ತೆಗ್ದ ಬ್ಲಾಗ್ ಮಾಡೋದು. ಅಲ್ಲಿ ಹೋಗಿ ಚಾವಲ್ ಖತಮ್ ನಮಗೆ ನೈ ಬೈ ಏನು ಹೇಳ್ತಾ ಇದ್ದೇನೆ ಅಂದರೆ ಗಾಯ್ಸ್, ಪ್ರಸಾದ ಖಾಲಿ ಆಗದಿದ್ರೆ ಸಾಕು ಅಂತ ಇದ್ದೇನೆ ನಾನು. ಬರೀ ನಮ್ಮ ಜಲ್ಪುರಿಯವ್ರು ಹಿಂಗಿರ್ತಾರೆ ಅಂದ್ಕೊಂಡ್ರೆ ಎಲ್ಲರೂ ಹಿಂಗೇನ. ಹಂಗಾಯ್ತು ನೋಡಿ, ಇದೇ ದೇವಸ್ಥಾನ ಎಂಟ್ರೆನ್ಸ್ ಸೈಕಾಗಿದೆ ಅಲ್ಲ. ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ, ಗಾಳಿನೂ ಇದೆ ಗಾಯ್ಸ್. ಹಂಗೆ ಕಾರ್ ಪಾರ್ಕಿಂಗ್ ಇದು ಅಲ್ಲಿ ದೇವಸ್ಥಾನ ಗಾಯ್ಸ್. ಮೇಯ್ನ್ ದೇವಸ್ಥಾನ ಇದೆ ಗಾಯ್ಸ್. ಅದು ಬಿಟ್ಟು ಇನ್ನೂ ಒಂದು 4 ದೇವಸ್ಥಾನ ಇದೆ. ಸೊ ಮೇಯ್ನ್ ದೇವಸ್ಥಾನ ಬಂದಿದೆ ಗಾಯ್ಸ್. ಗಾಯ್ಸ್ ನೋಡಿ ಇದು ವೆಯ್ಟಿಂಗ್ ಏರಿಯಾ ಗಾಯ್ಸ್. ಇದು ಅಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದು, ಇದೊಂದು ದೇವಸ್ಥಾನ. ಸೊ ಇದು ಮೇಲೆ ನೋಡಿ ಸೈಕಾಗಿದೆ. ಇಲ್ಲಿ ನೋಡಿ ಗೈಸ್ ಇದು ರಿಸೆಪ್ಷನ್ನು ಎಲ್ಲಿದೆ. ಇಲ್ಲಿ ಹೋಗಿ ಸ್ಲಿಪ್ಪರ್ಸ್ ಬಿಡಬೇಕು. ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಹೆಂಗೆ ಬಿಡೋದು ಏನು ಎತ್ತಾ ಅಂತ. ಇಲ್ಲಿ ನೋಡಿ ಇದು ಟಿಕೆಟ್. ಇದು ಇಲ್ಲೇನಾದ್ರು ಟಿಕೆಟ್ ಅರ್ಚನೆ ಮಾಡಿಸ್ಬೇಕಂದ್ರೆ ಇಲ್ಲಿ ತೊಗೊಳೋದು. ಸೊ ಇಲ್ಲಿ ನೋಡಿ ಶೂ ರ್ಯಾಕ್ಸ್, ಟಾಯ್ಲೆಟ್ಸು ಎಲ್ಲ ಇದೆ ನೋಡಿ. ಇಲ್ಲಿ ಶೂಸ್ ಎಲ್ಲ ಇಡೋದು, ಜಾಕೆಟ್ಸ್ ಏನಾದ್ರು ಇಡಬೇಕಂದ್ರೆ ಇಲ್ಲಿ ಇಡೋದು, ಇಲ್ಲಿ ಶೂಸ್ ಇಡೋದು ಗೈಸ್. ಇದೇ ದೇವಸ್ಥಾನ. ಇಲ್ಲಿ ಯಾರು ಇರ್ತಾರೆ. ಇಲ್ಲಿ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಗೈಸ್. ನೋಡಿ ಇಲ್ಲೇ ಫಸ್ಟಲ್ಲೇ ಹಾಕ್ಬಿಟ್ಟಿದ್ದಾರೆ, ಇಲ್ಲೇ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ಬಾಯ್ ಗಾಯ್ಸ್, ಆಮೇಲೆ ಸಿಗ್ತೀನಿ ನಾನು. ಮಹಾಮಂಗಳಾರತಿ ಆಗ್ತಾ ಇರ್ಬೇಕು ಗೈಸ್. ನೋಡಿ ಇಲ್ಲಿ ಹಿಂಗೆಲ್ಲ ವೀಡಿಯೋ ಮಾಡೋಂಗಿಲ್ಲ ಗೈಸ್, ಆದರೂ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಬೇಗ ಪಟ್ ಅಂತ ತಿರುಗಿಸ್ತಾಯಿದ್ದೀನಿ. ಇಲ್ಲೊಂದು ಆಂಜನೇಯ ಸ್ವಾಮಿ ಇರ್ತಾರೆ, ಜೈ ಭುಜರಂಗಿ ಗೈಸ್. ಇಲ್ಲಿ ನೋಡಿ ಏನೇನು ಈವೆಂಟ್ ಇರುತ್ತೆ ಅಂತ ಹಿಂಗೆ ಹಾಕಿರ್ತಾರೆ ನೋಡಿ. ಇವತ್ತು ಏನೇನಿದೆ ಎಲ್ಲ ಹಾಕಿದ್ದಾರೆ ಈ ಥರ. ಬಟ್ ದುಡ್ಡು ನೋಡಿ ಅಷ್ಟೇ, ದುಡ್ಡು ಜಾಸ್ತಿನೇ ಇದೆ. ಬಟ್ ಎಲ್ಲ ಪೂಜೆ ಎಲ್ಲ ನಡೆಯುತ್ತೆ ಗೈಸ್. ಸೇಮ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲೆಲ್ಲ ಏನೇನು ಪೂಜೆ ನಡೆಯುತ್ತೆ ಎಲ್ಲ ಇಲ್ಲೂ ಮಾಡ್ತಾರೆ ನೋಡಿ. ಇಲ್ಲಿ ಗೈಸ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ, ನವಿಲು ಗೈಸ್. ನೋಡಿ ಸಾಯಿ ಬಾಬಾ ಎಲ್ಲಿದ್ದಾರೆ.
ಗೈಸ್ ನೋಡಿ ನವಗ್ರಹನೂ ಇದೆ ಇಲ್ಲಿ. ನೋಡಿ ಇಲ್ಲಿ ಗೈಸ್ ಮಳೆ ಹನಿ ಜೊತೆಗೆ ಚಿಕ್ಕ ಚಿಕ್ಕ ಸ್ನೋ ಸ್ಟಾರ್ಟ್ ಆಗಿದೆ ಬೀಳಕ್ಕೆ. ಮಳೆ ಹನಿನೂ ಇದೆ. ಬನ್ನಿ ಗೈಸ್ ಹೋಗೋಣ. ಇವಾಗ ಇನ್ನೂ 2 ದೇವಸ್ಥಾನ ಇದೆ, ಅದನ್ನೂ ತೋರಿಸ್ತೀನಿ. ಆಮೇಲೆ ಹೋಗೋಣ. ಕಾಲೇಜ್ಗೂ ಟೈಮ್ ಆಗ್ತಾಯಿದೆ, ಪ್ರಸಾದ ಬೇರೆ ತಿನ್ನಬೇಕು ಇನ್ನು ನಾವು. ಗೈಸ್ ಗಣೇಶ ಟೆಂಪಲ್. ಗೈಸ್ ನೋಡಿ ಮಳೆ ಹೆಂಗೆ ಬರ್ತಾ ಇದೆ ನೋಡಿ. ಒಂದು ಸ್ವಲ್ಪ ಝೂಮ್ ಆಗ್ತೀನಿ. ಅಲ್ಲಿ ನೋಡಿ ವೈಟ್ ಕಾಣ್ತಾ ಇದೆಯಾ ಗೈಸ್? ಇಲ್ಲಿ ನನ್ನ ಮೇಲೆ ನೋಡಿ ವೈಟ್ ಹೆಂಗೆ ಬೀಳ್ತಾ ಇದೆ ನೋಡಿ. ನೋಡಿ ಕಾಣಿಸ್ತಾ ಇದೆಯಾ? ವೈಟ್ ವೆದರ್ ಏನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಗೈಸ್. ಇಲ್ಲಿ ಇನ್ನು 5 ನಿಮಿಷಕ್ಕೆ ಮತ್ತೆ ಬಿಸಿಲಾಗುತ್ತೆ. ಯಪ್ಪ ದರ್ಶನ ಎಲ್ಲ ಆಯಿತು ಗೈಸ್. ಈಗ ಬನ್ನಿ ಹೊರಡೋಣ. ಈಗ ಯೂನಿವರ್ಸಿಟಿಗೆ ಹೋಗೋಕ್ಕಾಗಲ್ಲ ಅಂತ ಅನಿಸಿದೆ ಗೈಸ್ ಇವತ್ತು. ನನಗೆ ಯಾಕೋ ಡೌಟ್ ಅನಿಸ್ತಾ ಇದೆ ಯೂನಿವರ್ಸಿಟಿಗೆ. ಬನ್ನಿ ನೋಡೋಣ. ಗೈಸ್ ನೋಡಿ ನೋಡಿ ಗಾಯ್ಸ್ ಅಲ್ಲಿ ಏನು ಸೈಕಲ್ ಅಲಂಕಾರ ಮಾಡಿದ್ದಾರೆ ಅಲ್ಲ ಗಾಯ್ಸ್. ನೋಡಿ ಗೈಸ್ ನೋಡಿ ಅಯ್ಯಪ್ಪ ಸ್ವಾಮಿ ನೋಡಿ. हाँ Why am I sitting there? क्या? Why am I sitting there? लग नहीं रहा हूँ मैं उसके साथ. नहीं भाई, शेर नहीं हूँ मैं. शेर वो शेर है. अरे टाइगर है. हाँ शेर और टाइगर क्या है? हिंदी में टाइगर को शेर बोलते हैं. ಗಾಯ್ಸ್ ನೋಡಿ ಮತ್ತೆ ಎಂತ ಬಿಸಿಲು ಬಂದಿದೆ. ಮಳೆ ಬಿಸಿಲು ಗಾಯ್ಸ್. ಡೈನಿಂಗ್ ಹಾಲ್ ತೋರಿಸ್ತೀವಿ ಬನ್ನಿ. ಈಗ ಈಚೆಯಿಂದನೇ ತೋರಿಸ್ಬೇಕಿತ್ತು ಬಿಲ್ಡಿಂಗು, ನಾವು ಹಂಗೆ ಮಾತಾಡ್ಕೊ ಬಂದುಬಿಟ್ವಿ. ಈಗ ಈಚೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಗಾಯ್ಸ್ ನಿಮಗೆ. ಡೈನಿಂಗ್ ಹಾಲ್ ನೋಡಿ ಗಾಯ್ಸ್. ಡೈನಿಂಗ್ ಹಾಲ್ ಇಲ್ಲೆಲ್ಲ ಕ್ಲೋಸ್ ಆಗೋಗಿದೆ ಗಾಯ್ಸ್. ಸೊ ಬರೀ ಜನ ರಶ್ ಇಲ್ಲ ಅಂತ ಬರೀ ಈ ಕಡೆ ಸೈಡ್ ಮಾತ್ರ ಓಪನ್ ಮಾಡಿದ್ದಾರೆ. ನೋಡಿ ಗಾಯ್ಸ್ ಇವರಿಬ್ರು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. क्या भाई पहले आके खा के स्टार्ट कर दिया. मोड़ू काचू खाऊ ये सत्व गुण है. ये वो सब ठीक है. मसालेदार खाऊ ये रजो गुण है. मांसाहार करबो ये तमो गुण. क्या बात कर रहे हो गाइस? ಇವರು ಗುಜರಾತಿ ಮಾತಾಡ್ತಾ ಇದ್ದಾರೆ. ನಾನು अरे वो ठीक है बट एमा के प्लान का नहीं तमे रचना ಇಲ್ಲಿ ಗುಜರಾತಿಲಿ ಏನೋ ಮಾತಾಡ್ತಾ ಇದ್ದೀನಿ ಗೈಸ್, ನೀವು ಟೆನ್ಷನ್ ತಗೋಬೇಡಿ. ભગવાનનો પ્રસાદ ગ્રહણ કરો છો એ આ જીવનનું સાચું મૂલ્ય છે. એમાં શંકાઓને સ્થાન આપવા. ಬನ್ನಿ ಇಲ್ಲಿ ಹೆಂಗೆ ಗೊತ್ತಾ ನೋಡಿ, ಇಲ್ಲಿ ಪ್ಲೇಟ್ ಎತ್ಕೊಂಡು ಹಂಗೆ ಸ್ಪೂನು. ಸೊ ಇಲ್ಲಿ ಹಿಂಗೆ ಇಟ್ಟಿರ್ತಾರೆ ಗಾಯ್ಸ್. ಹಿಂಗೆ ನಾವೇ ಏನು ಬೇಕು ಹಾಕ್ಕೋಬೇಕು ಅಷ್ಟೇ. ಸೊ ನೋಡಿ ಇಲ್ಲಿ. ಓಕೆ ಗಾಯ್ಸ್ ಬನ್ನಿ ಊಟ ಮಾಡ್ಕೊಂಡು ಸಿಗೋಣ ಗಾಯ್ಸ್. ಈಗ ನೋಡಿ ಮತ್ತೆ ಜೀವನ್ ಅವರು ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಹೋಗಿದ್ದಾರೆ. ಕರ್ಡ್ ರೈಸ್ ಬೇರೆ ಬಂದಿದೆ. ಹೆಂಗಿದೆ ಸರ್? ಚೆನ್ನಾಗಿದೆ. ಎರಡು ಚೆನ್ನಾಗಿದೆ ಗಾಯ್ಸ್. ಎರಡು ಚೆನ್ನಾಗಿದೆ. ಕರ್ಡ್ ರೈಸ್ ಬಂದಿದೆ. ನಾವು ನೆಕ್ಸ್ಟ್ ಹೋಗ್ಬೇಕು ಕರ್ಡ್ ರೈಸ್. ನೋಡಿ ನಮ್ಮ ಬಾಯ್ ಆಲ್ರೆಡಿ ಇನ್ನೊಬ್ಬ ಕರ್ಡ್ ರೈಸ್ ಎತ್ಕೊ ಬಂದ. ಗಾಯ್ಸ್ ಊಟ ಆಯಿತು. ಈಗ ಊಟ ಆಯಿತು, ಪ್ರಸಾದ ತಿಂದ್ವಿ. ಅದನ್ನೇ ಊಟದ ಥರ ಎಸ್ಸಲ್ಲಿ ಯಾರು ಹಾಕ್ಸ್ಕೊಬೋದು ಗಾಯ್ಸ್. ಅದೆಲ್ಲ ಒಂದ್ಸಲಿ ಆ ಥರ ಎಲ್ಲ ಏನಿಲ್ಲ. ಎಸ್ಸಲ್ಲಿ ಯಾರು ಹಾಕ್ಸ್ಕೊಬೋದು. ತಿಂದ್ವಿ ಚೆನ್ನಾಗಿ ಎಲ್ಲ. ಇವಾಗ ಲಡ್ಡು ತೊಗೊಂಡಿದ್ದಾರೆ ಜೀವನ್ ಅವರು. ಪ್ರಸಾದ ಜೀವನ್ ತೋರಿಸು. ಹಾಂ ಲಡ್ಡು ತೋರಿಸು. ನೋಡಿ ಗಾಯ್ಸ್ ಎಷ್ಟು ದೊಡ್ಡದಿದೆ ನೋಡಿ ಗಾಯ್ಸ್. ಚೆನ್ನಾಗಿದೆ. मेरे बाल अच्छे नहीं लग रहे पागल. अच्छा लग रहा है भाई. घुमाओ अभी भाई. हाँ शेर जैसा करो भाई. शेर ऐसा थोड़ी करता है. शेर ಹಿಂಗೆ ಕೂದಲು ಅಣ್ಣಂದು. ಶೇರ್ ಬೊಬ್ಬರ್ ಶೇರ್. गार्डन में क्या फोटो आएगा. ಗಾಯ್ಸ್ ಬನ್ನಿ ಹೊರಡೋಣ. ಈಗ ಹೊರಡೋಣ ಗಾಯ್ಸ್. जब मैं अकेला आया था ना तब मैं उसके ऊपर ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಗಾಯ್ಸ್. आऊंगा सुजल तुम्हारे साथ अब. ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಇದು. आज के बाद अच्छा हुआ. अब मुझे रिग्रेट नहीं हो रहा है. Kids वो playing स्कूल area, में नहीं guys. आया तुम्हारे साथ.
ಲೆಟ್ಸ್ ಫೋಟೋ ಸೆಷನ್ ಅಂತ ಗೈಸ್. ಟೈಮ್ ಆಗಿದೆ, ಬಟ್ ನಾವು ಬಸ್ಸಲ್ಲಿ ಹೋಗ್ತಾ ಇಲ್ಲ ಈಗ. ಟೈಮ್ ಆಗಿದೆ ಅಂತ ಊಬರ್ ಬುಕ್ ಮಾಡಿಬಿಟ್ಟಿದ್ದೀವಿ. ಊಬರಲ್ಲಿ ಹೋಗೋಣ ಗೈಸ್, ಬನ್ನಿ ಗೈಸ್. ಕ್ಯಾಬ್ ಬಂತು, ಬಟ್ ಮತ್ತೆ ಸ್ನೋ ಇದು ಸ್ಟಾರ್ಟ್ ಆಯಿತು ನೋಡಿ ಗೈಸ್. ಕ್ಯಾಬ್ ಏನೋ ಬಂತು, ಬಟ್ ಮತ್ತೆ ಸ್ನೋ ಸ್ಟಾರ್ಟ್ ಆಯಿತು. ಕ್ಯಾಬ್ ಬಂತು ಗೈಸ್. ಕ್ಯಾಬು ಬೇಗ ಯೂನಿವರ್ಸಿಟಿಗೆ ಹೋಗೋಣ ಗೈಸ್ ಈಗ. ಗೈಸ್ ನೋಡಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಇದು ಗೈಸ್ ಕ್ಯಾಮ್ರಾ ಅಂದರೆ 50,000 ಗೈಸ್. ಈ ಕ್ಯಾಮ್ರಾಗೆ ತೊಗೊಳ್ಳೋಣ ಗೈಸ್, ನಾವು ಒಂದಿನ ತೊಗೊಳ್ಳೋಣ. 360 ಡಿಗ್ರಿ ಬರುತ್ತೆ ಗೈಸ್ ಅದು. ಪಕ್ಕ ಬ್ಲಾಗರ್, ಮೋಟೋ ಬ್ಲಾಗರ್ ಅವ್ರಿಗೆ ಸರಿ ಗೈಸ್ ಅದು. ನೋಡಿ ಗಾಯ್ಸ್ ನಾನು ಇಷ್ಟೊತ್ತು ವೀಡಿಯೋ ಮಾಡಿದೆ, ಬಟ್ ರೆಕಾರ್ಡೇ ಮಾಡಿಲ್ಲ. ಇದು ನಮ್ಮದು ಯೂನಿವರ್ಸಿಟಿ, ಒಂದು ಬಿಲ್ಡಿಂಗ್ ಇದೆ ಅಷ್ಟೇ. ನೋಡಿ ಕೆನಾಲ್ ಸೈಡ್, ಕೆನಾಲ್ ವ್ಯೂ ಹೆಂಗಿದೆ, ಚೆನ್ನಾಗಿದೆಲ್ಲ ಗಾಯ್ಸ್. ಸೊ ಇನ್ನೊಂದು ಯೂನಿವರ್ಸಿಟಿ, ಇನ್ನೊಂದು ಮೇಯ್ನ್ ಬಿಲ್ಡಿಂಗ್ ಅಂದರೆ ಗಾಯ್ಸ್, ಇರಿ ಹಂಗೆ ಝೂಮ್ ಮಾಡ್ತೀನಿ. ಅಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಅದು ಒಂದು ಮೇನ್ ಬಿಲ್ಡಿಂಗು. ಸಾರಿ, ಗಾಯ್ಸ್ ಬನ್ನಿ, ಬ್ಯಾಗ್ ಹಾಕ್ಕೊಂಡು ಈಗ ID ಕಾರ್ಡ್ ಹಾಕ್ಕೊಂಡು ಹೋಗೋಣ ಕ್ಲಾಸ್ಗೆ. ಏನು ಮಾಡೋಣ, ಮಜಾ ಮಾಡೋಣ. ಕ್ಲಾಸಲ್ಲಂತೂ ಏನೂ ಕೇಳಲ್ಲ, ಏನು ಮಾಡ್ತಾರೆ ಬನ್ನಿ ನೋಡೋಣ. ಹಾಂ इसने मेरे को बोला किशोर अच्छा बनाएगा. किशोर अच्छा बनाएगा. ನಂಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಹೇಳ್ತಾವ ನೀನು. भाई ये भी अच्छा बनाएगा भाई, बहुत अच्छा बनाएगा. बट नॉन वेज बहुत अच्छा बनाएगा. नॉन वेज सब. ಅರೆ ವೆಜ್ ಮೇ ಬನಾ दूंगा. ಇದೊಂದು ಬಿಲ್ಡಿಂಗ್ ನಮ್ಮದು ಕಾಲೇಜ್ದು ನೋಡಿ. ಇದೆಲ್ಲ ಕಾರ್ ಪಾರ್ಕಿಂಗು. ಇದೊಂದು ಇಲ್ಲಿಂದ ಫುಲ್ ಅಲ್ಲಿ ತನಕನೂ, ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ತನಕನೂ ನಮ್ಮದೇ ಕ್ಲಾಸ್, ನಮ್ಮದೇ ಕಾಲೇಜು. ಯೂನಿವರ್ಸಿಟಿ ಅಂತಾರೆ ಗಾಯ್ಸ್ ಇಲ್ಲೆಲ್ಲ, ಕಾಲೇಜ್ ಅಲ್ಲ. ಇವನು ಫುಲ್ ಏರ್ ಕಟ್ ಮಾಡಿಸ್ಕೊಂಡಿದ್ದಾನೆ, ಅದಕ್ಕೆ ಫುಲ್ ಬೈತಾ ಇದ್ದಾನೆ ಗಾಯ್ಸ್. ಇವನು ಫುಲ್ ಬೈತಾ ಇದ್ದಾನೆ ಗಾಯ್ಸ್. ಇಲ್ಲಿ ನಮ್ಮ ಕಾಲೇಜ್ ಒಳಗಡೆ ಫೋನ್ ಯೂಸ್ ಮಾಡೋಂಗಿಲ್ಲ. ID ಕಾರ್ಡ್ ಟ್ಯಾಪ್ ಮಾಡೋಂಗೆ ಯೂಸ್ ಮಾಡ್ಬೋದಾ ನೋಡೋಣ ಬನ್ನಿ, ತೋರಿಸ್ತೀನಿ ನಿಮಗೆ ಹೆಂಗೆ ID ಕಾರ್ಡ್ ಟ್ಯಾಪ್ ಮಾಡಿಬಿಟ್ಟು ತೋರಿಸ್ಬೇಕು ಅಂತ. ನೋಡಿ ಇಲ್ಲಿ ID ಕಾರ್ಡ್ ಟ್ಯಾಪ್ ಮಾಡಿ ಇದು ಓಪನ್ ಆಗುತ್ತೆ, ಹಿಂಗೆ ಹೋಗೋದು. ಇದು ನಮ್ಮ ಯೂನಿವರ್ಸಿಟಿ ಗಾಯ್ಸ್. ನೋಡಿ ಹೆಂಗಿದೆ, ಸೈಕಾಗಿದೆ ಅಂತೀರ. ಬನ್ನಿ ನೆಕ್ಸ್ಟ್ ನಿಮಗೆ ಕೆಫೆಟೇರಿಯಾ ತೋರಿಸ್ತೀನಿ ಈಗ ಗಾಯ್ಸ್. ಹಾಂ ಬೈ ಗಾಯ್ಸ್ ನೋಡಿ, ಇಲ್ಲಿ ವೆಂಡಿಂಗ್ ಮಿಷಿನ್ ಗಾಯ್ಸ್. ನೋಡಿ ನಮ್ಮ ಕೆಫೆಟೇರಿಯಾ ಇದು. ಆ್ಯಕ್ಚುಲಿ ಈ ಥರ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಗಾಯ್ಸ್. ಬನ್ನಿ ನೋಡೋಣ ಏನೇನಿದೆ ನೋಡಿ. ಇಲ್ಲಿ ಸಲಾಡ್ ಎಲ್ಲ ಇದೆ. ನಮ್ಮ ಕೆಫೆಟೇರಿಯಾ ಇದು. ಏನೇನೋ ಇದೆ ಗಾಯ್ಸ್. ಅಲ್ಲಿ ಬಂದು ಇಲ್ಲಿ ತೊಗೊಳ್ತೀನಿ ಅದು ಗಾಯ್ಸ್. ಇವಾಗ ಇಲ್ಲಿ ID ಕಾರ್ಡ್ ಟ್ಯಾಪ್ ಮಾಡಿದ್ರೆ ಬಾಗಿಲು ಓಪನ್ ಆಗುತ್ತೆ. ಇಲ್ಲಿ ID ಕಾರ್ಡ್ ಟ್ಯಾಪ್ ಮಾಡಿ ಇಲ್ಲಿ ಓಪನ್ ಆಯಿತು. ಇದು ಇನ್ನೊಂದು ಬಿಲ್ಡಿಂಗ್. ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಡೋರ್ ಆಟೋಮೆಟಿಕ್ಕಾಗಿ ಓಪನ್ ಆಯಿತು. ಇಲ್ಲಿ ಗಾಯ್ಸ್ ನೋಡಿ, ಇಲ್ಲಿ ಗಿಲ್ಡ್ ಆಫ್ ಸ್ಟೂಡೆಂಟ್ಸ್. ಬಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಗಾಯ್ಸ್ ಇಲ್ಲೆಲ್ಲ. ಸೊ ಇವಾಗ ನಾನು ಬ್ಲಾಗಿಂಗ್ ಆಫ್ ಮಾಡ್ತಾಯಿದ್ದೀನಿ. ಇನ್ನೇನಿದ್ರು ಕ್ಲಾಸ್ ಇದೆಲ್ಲ ನಮ್ಮ ಯೂನಿ ಗಾಯ್ಸ್, ನಿಮಗೆಲ್ಲ ತೋರಿಸಿದ್ದೀನಿ. ಇಲ್ಲಿ ನೋಡಿ ಹೆಂಗಿದೆ. ನೋಡಿ ಇದೇ ನಮ್ಮ ಕ್ಲಾಸ್, ಹೆಂಗಿದೆ ಕ್ರೇಜ್ ಇದೆಲ್ಲ ಗಾಯ್ಸ್. ನನ್ನ ಶಿಷ್ಯ ಬಂದ, ಇವನು ನನ್ನ ಶಿಷ್ಯ, ಆಂಧ್ರದವನು ಗಾಯ್ಸ್. ಏನು ನಮ್ಮ ಶಿಷ್ಯ. ಗೈಸ್ ಆ್ಯಕ್ಚುಲಿ ಲ್ಯಾಪ್ಟಾಪ್ ತಂದಿಲ್ಲ ಇವತ್ತು, ಟೆಂಪಲಿಂದ ಹಿಂಗೆ ಬಂದುಬಿಟ್ಟಿದ್ದೀನಲ್ಲ ಅದಕ್ಕೆ. ನೋಡಿ ಅದು ಕೋಡ್, ಅದು ಆ ಕೋಡ್ನ ಇಲ್ಲಿ ಹಾಕಿದ್ರೆ ನಮ್ಮದು ಅಟೆಂಡೆನ್ಸ್ ಬಂತು. ಇಲ್ಲಿ ನೋಡಿ ಇವಾಗ ರಿಜಿಸ್ಟರ್ ಅಟೆಂಡೆನ್ಸ್. ಇಲ್ಲಿ ಇವಾಗ ಯಾವ ಪೀರಿಯಡ್ ಅಂತೆಲ್ಲ ಕೇಳುತ್ತೆ. ರಿಜಿಸ್ಟರ್ ಕೊಟ್ಟರೆ 28894 ನೋಡಿ. ಈಗ 28894 ಹಾಕಿದ್ರೆ ಸಬ್ಮಿಟ್ ಕೊಟ್ಟರೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ ಗಾಯ್ಸ್. ಅಲ್ಲಿ ನೋಡಿ
stage is to the review of literature, review of what we have to help us achieve. Well, before analysis, findings, yeah? 3 key areas. That's where your information is coming from. And then the next thing you could add, I will not say you must, because you don't have that much space, but if you want to kind of go above and beyond, you can have a section which we call inclusion and exclusion criteria. ಗಾಯ್ಸ್ ಮುಗೀತು, ಇವತ್ತು 2 ಅವರ್ ಕ್ಲಾಸ್ ಇದ್ದಿದ್ದು. ಸೊ ಬನ್ನಿ ಹೊರಡೋಣ. ನೋಡಿ ಮುಗೀತು ಕ್ಲಾಸ್ ಇವತ್ತು. ಬನ್ನಿ ಗಾಯ್ಸ್ ಹೋಗೋಣ ಮನೆಗೆ ಈಗ. ಬಾಯ್ 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 ಗೈಸ್. ನೋಡಿ ಇಲ್ಲಿ ನಮ್ಮ ಬಾಯ್ ಹೆಂಗೆ ಬಂದಿದ್ದಾನೆ, ಶಾರ್ಟ್ಸ್ ಗೀಟ್ಸ್ ಅಲ್ಲೆಲ್ಲ. ಹಾಂ ಚಲೋ ಚಲೋ. ನೋಡಿ ಗಾಯ್ಸ್ ಹೆಂಗೆ ಬರ್ತಾನೆ ಕ್ಲಾಸ್ಗೆ. ನೇಪಾಲ್ ಅವನು. आशीष भाई इतना ठंड में कैसे आया? नहीं, मैं नेपाल से हूँ ना। ಗೈಸ್ ನೋಡಿ ಈಗ ಅಟೆಂಡೆನ್ಸ್ ಲಾಗೌಟ್ ಮಾಡಿಬಿಟ್ಟು ಇಲ್ಲಿ ಲಾಗೌಟ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ, ಹಿಂಗೆ ಹೋಗೋದು ಗಾಯ್ಸ್. ಅಷ್ಟೇ, ಇವತ್ತಿನ ಕಾಲೇಜ್ 2 ಅವರ್ ಮುಗೀತು. 2 ಅವರ್ ಕಾಲೇಜ್ ಮುಗೀತು ಗಾಯ್ಸ್. ಬನ್ನಿ ಮನೆಗೆ ಹೋಗೋಣ ಈಗ. के छ भन्दा चाहिँ आज अलिक चिसो छ होइन, फिल्स लाइक -2 डिग्री छ, 8 डिग्री भएर पनि हाँ हाँ नेपाली भाषा में बात करना. कस्तो मासु होइन, कस्तोमा पुरै फुल आफ्नो स्टाइलमा छ। तर ठिकै छ। ಏನು ಸೈಕಾಗಿದೆ ನೋಡಿ ಗೈಸ್. ಇವತ್ತು ವೆದರ್ ಮಾತ್ರ ಯಪ್ಪ ಕ್ರೇಜಿ ಇದೆ. ಹೆಂಗೆ ಆಟ ಆಡ್ತಾ ಇದೆ ಅಂದರೆ ವೆದರು ಏನು ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಗೈಸ್. ವೆದರ್ ಮಾತ್ರ ಅಷ್ಟು ಕ್ರೇಜಿ ಆಟ ಆಡ್ತಾ ಇದೆ ಇವತ್ತು ಗೈಸ್. ಏನಂದರೆ ನಾನು ಈ ಥರ ಬೇರೆ ಕಂಟ್ರಿಗೆ ಬಂದು ಈ ಥರ ಓದ್ತೀನಿ ಅಥವಾ ಹಿಂಗೆ ಉಳ್ಕೊತೀನಿ, ಈ ಥರ ಕೆಲಸ ಮಾಡ್ತೀನಿ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಗೊತ್ತಿಲ್ಲ ಎಲ್ಲ ಟೈಮ್ ಎಲ್ಲ ಏನೇನು ಮಾಡಬೇಕು, ಎಲ್ಲೆಲ್ಲಿ ಮಾಡಬೇಕು ಹಂಗೆ ಇರುತ್ತೆ. ಸೊ ಬನ್ನಿ ಗಾಯ್ಸ್, ಮಾಸ್ಟರ್ಸ್ ಮಾಡೋಕ್ಕೆ ಬನ್ನಿ ನೀವು ಇಲ್ಲಿಗೆ. ಚೆನ್ನಾಗಿರುತ್ತೆ. ಕೆಲಸ ಸಿಗೋದು ಸ್ವಲ್ಪ ಕಷ್ಟ, ಬಟ್ ಆದರೂ ಪರವಾಗಿಲ್ಲ. ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಗಾಯ್ಸ್ ಅಬ್ರಾಡ್ ಲೈಫು. ಇವಾಗ ಶಿಫ್ಟ್ಸ್ ಇರುತ್ತೆ, ಕೆಲಸ ಇರುತ್ತೆ, ಎಲ್ಲ ಇರುತ್ತೆ ಗಾಯ್ಸ್. ಏನೂ ಮಾಡೋಕ್ಕಾಗಲ್ಲ. ಕಷ್ಟಪಡೋಣ ಒಂದು ಸ್ವಲ್ಪ ವರ್ಷ ಈ ಕಷ್ಟಪಟ್ಟರೆ ನೆಕ್ಸ್ಟು ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು, ಚೆನ್ನಾಗಿ ನೋಡ್ಕೋಬೋದು. ಏನೇನು ಡ್ರೀಮ್ಸ್ ಇದೆ ಎಲ್ಲ ಏನೇನು ಡ್ರೀಮ್ಸ್ ಇದೆ ಎಲ್ಲ ಮಾಡೋಣ ಗಾಯ್ಸ್, ಎಲ್ಲ ಮಾಡೋಣ ಗಾಯ್ಸ್, ಮಾಡ್ತೀನಿ ಗಾಯ್ಸ್. ಬನ್ನಿ, ಇವನು ಇವತ್ತು ನಮ್ಮ ರೂಮ್ಗೆ ಬರ್ತಾಯಿದ್ದಾನೆ. ಸೊ ಅದಕ್ಕೆ ಅವನಿಗೆ ಪನ್ನೀರ್ ಬಿರಿಯಾನಿ ಮಾಡ್ಕೊಡ್ಬೇಕಂತೆ. ಸೊ ಪನ್ನೀರ್ ಬಿರಿಯಾನಿ ಮಾಡ್ಕೊಡೋಣ. ನೋಡಿ ಪನ್ನೀರ್ ತಗೋತಾ ಇದ್ದಾನೆ. ದೋ ಬಸ್ ನೋಡಿ ಇವನು ಗಾಯ್ಸ್. ಅಕ್ಷಯ್ ಬಂದಿದ್ದಾನೆ. ಅಕ್ಷಯ್ ಬಂದಿದ್ದಾನೆ ಅನ್ಬೇಡ, ಎಲ್ಲೋ ಹೋಗಿದ, ಮನೆ ದಾರಿ ತಪ್ಪು ಹೋಗಿದ, ವಾಪಸ್. ಜೀವನ್ ಗಾಯ್ಸ್ ಪನ್ನೀರ್ ಬಿರಿಯಾನಿ ರೆಡಿ ಆಗ್ತಾ ಇದೆ. ನೋಡಿ ಇಲ್ಲಿ ನಮ್ಮ ಅಣ್ಣ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕಿಶೋರ್ ಅಣ್ಣ ಅವ್ರು ಮಾಡ್ತಾ ಇದ್ದಾರೆ ಪನ್ನೀರ್ ಬಿರಿಯಾನಿ. ಬನ್ನಿ, ಬಿರಿಯಾನಿ ರೆಡಿ ಆದಮೇಲೆ ಸಿಗ್ತೀನಿ, ತೋರಿಸ್ತೀನಿ ನಿಮಗೂ ಬಿರಿಯಾನಿ ಹೆಂಗೆ ರೆಡಿ ಆಗಿದೆ, ನಮ್ಮ ಕಿಶೋರ್ ಅಣ್ಣ ಹೆಂಗೆ ರೆಡಿ ಮಾಡಿದ್ದಾರೆ ಬಿರಿಯಾನಿನ ಅಂತ. ಸೊ ಅಲ್ಲಿವರೆಗ ಕಾಯ್ತಾ ಇರಿ, ವಾಪಸ್ ಬರ್ತೀನಿ ಬೇಗ. ಓಕೆ ಗಾಯ್ಸ್, ಊಟ ಆಯಿತು. ಊಟ ಆಗಿ ಒಂದು 3-4 ಅವರ್ಸ್ ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ, ಮಾತಾಡಿದ್ವಿ ಆಫ್ ಕ್ಯಾಮ್ರಾ. ಅದನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ. ನಮ್ಮ ಫ್ಯೂಚರ್ ಬಗ್ಗೆ ಆಳು ಮೂಳು ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ವಿ. ಅವರು ನನ್ನ ಫ್ರೆಂಡ್ ಸುಜಲು ಹೊರಟ ಈಗ ಮನೆಗೆ. ಸೊ ಬನ್ನಿ ಗಾಯ್ಸ್, ಟೈಮ್ ಆಲ್ರೆಡಿ 11:15 ಆಗಿದೆ. ಬನ್ನಿ ಮಲ್ಕೊಳ್ಳೋಣ, ಮತ್ತೆ ಸಿಗೋಣ. ಅಲ್ಲಿವರೆಗ ಕಾಯ್ತಾ ಇರಿ. ಬಾಯ್ ಬಾಯ್, ಶುಭ ರಾತ್ರಿ.